ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್. ನಾವಿವತ್ತು ಗಾಳಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಅಲ್ಲಿ 3 ಥರ ಆಂಜನೇಯ ಇದೆ: ಗಾಳಿ ಆಂಜನೇಯ, ಭೂಮಿ ಆಂಜನೇಯ ಮತ್ತು ಪಾತಾಳೇಶ್ವರ ಆಂಜನೇಯ ಅಂತ. ಅದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಇವಾಗ ಅಲ್ಲಿ ಹೋಗೋಣ. ಅಲ್ಲಿ ಏನೇನಿದೆ ವಿಶೇಷ, ಅಲ್ಲಿ ಏನೇನು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಬರೋಣ. ಫ್ರೆಂಡ್ಸ್, ನಾವಿವಾಗ ಮನೆಯಿಂದ ಹೊರಟಿದ್ದೀವಿ. ಫ್ರೆಂಡ್ಸ್, ಪೆಟ್ರೋಲ್ ಹಾಕ್ಸೋಣ ಅಂತ ಬಂದ್ವಿ ಪೆಟ್ರೋಲ್ ಬಂಕ್ಗೆ. ಇನ್ನೇನು ಇವಾಗ ಹೊರಡಬೇಕು. ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡ್ತೀವಿ ಇವಾಗ. ನಾವಿವಾಗ ರೀಚ್ ಆದ್ವಿ. ನೋಡಿ, ಇದೆ ಗಾಳಿ ಆಂಜನೇಯನ ದೇವಸ್ಥಾನ. ಸೊ ಪಾರ್ಕಿಂಗ್ ಮಾಡಿ ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಿದ್ದೀನಿ. ಬನ್ನಿ, ಅಲ್ಲಿ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ, ಸರಿನಾ? ಫ್ರೆಂಡ್ಸ್, ಇದಿರೋದು ನಂಜನಗೂಡು ರೋಡು, ಹಾಗೆ JSS ಕಾಲೇಜ್ ಎದುರುಗಡೆನೆ. ಸೊ ಇಲ್ಲಿ ಬೋನ್ಸಾಯಿ ಬೊಟಾನಿಕಲ್ ಗಾರ್ಡನ್ ಕೂಡ ಇದೆ, ಹಾಗೆ ಪ್ಯಾರೆಟ್ಸ್ ಕೂಡ ಇದೆ. ಇದು ತುಂಬ ಚೆನ್ನಾಗಿದೆ ಆಯಿತಾ. ಪಕ್ಕದಲ್ಲೇ ವೆಂಕಟಸ್ವಾಮಿ ದೇವಸ್ಥಾನ ಇದೆ, ಅದು ತುಂಬ ಚೆನ್ನಾಗಿದೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ವಿಡಿಯೋ ಅಲೋ ಇದ್ದರೆ ಒಳಗಡೆ ನಾನು ತೋರಿಸ್ತೀನಿ, ಇಲ್ಲ ಅಂದರೆ ಹಾಗೆ ಸುಮ್ಮನೆ ಪಿಕ್ಚರ್ಸ್ ಹಾಕ್ತೀನಿ ಆಯಿತಾ. ಬನ್ನಿ ಇವಾಗ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬರೋಣ. ಫ್ರೆಂಡ್ಸ್, ಇದೆ ಗಾಳಿ ಆಂಜನೇಯನ ದೇವಸ್ಥಾನ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫ್ರೆಂಡ್ಸ್, ಇವಾಗ ನಾವು ವೆಂಕಟೇಶ್ವರ ದೇವಸ್ಥಾನಕ್ಕೆ ಒಳಗಡೆ ಹೋಗೋಣ. ಇದೇ ವೆಂಕಟೇಶ್ವರ ದೇವಸ್ಥಾನ. ಅದಾದಮೇಲೆ ಗಾಳಿ ಆಂಜನೇಯನ ದೇವಸ್ಥಾನ ಒಳಗಡೆ ಹೋಗೋಣ, ಸರಿನಾ? ನೋಡಿ ಫ್ರೆಂಡ್ಸ್, ಇವಾಗ ನಾನು ದೇವಸ್ಥಾನದ ಒಳಗಡೆ ಹೋಗ್ತಿದ್ದೀನಿ. ಇಲ್ಲಿ ಫೋಟೋಸು ಮತ್ತು ವೀಡಿಯೋಸು ಅಲೋ ಇರಲಿಲ್ಲ. ನಾನು ಫೋಟೋಸ್ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಫ್ರೆಂಡ್ಸ್, ಒಳಗಡೆ ದರ್ಶನ ಎಲ್ಲ ಆಯಿತು. ಆದರೆ ಒಳಗಡೆ ಏನಂದರೆ ವೀಡಿಯೋ ಮತ್ತು ಫೋಟೋಸ್ ಎಲ್ಲ ಅಲೋ ಇರಲಿಲ್ಲ, ಹಾಗಾಗಿ ನಾನು ಏನೂ ತೊಗೊಂಡಿಲ್ಲ. ಹೊರಗಡೆಯಿಂದ ನಾನು ಝೂಮ್ ಮಾಡಿ 1-2-3 ಫೋಟೋಸ್ ತೊಗೊಂಡಿದ್ದೀನಿ. ಅದನ್ನು ಬೇಕಾದರೆ ನಾನು ಇವಾಗ ಹಾಕ್ತೀನಿ. ನೆಕ್ಸ್ಟ್ ಇವಾಗ ಇಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲಿ ಏನಪ್ಪ ವಿಶೇಷ ಅಂದರೆ, ಇಲ್ಲಿ ಕಾಯಿ ಕಟ್ಬಿಟ್ಟು ನಾವು ಏನು ಅಂದ್ಕೊಂಡ್ರು 16 ದಿನದಲ್ಲಿ ಅದು ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಫ್ರೆಂಡ್ಸ್, ಇಲ್ಲಿ ಪಾತಾಳೇಶ್ವರ ಆಂಜನೇಯಗೆ 10 ರೂಪಾಯಿ ಟಿಕೆಟ್ ಇರುತ್ತೆ, ಅದು ತಗೋಬೇಕು. ಹಾಗೆ ಇಲ್ಲಿ ಕಾಯಿ ಕಟ್ಟಬೇಕು. ಇಲ್ಲಿ 100 ರೂಪೀಸ್ ಟಿಕೆಟ್ ಇರುತ್ತೆ ಕಾಯಿಗೆ. ಸೊ ಅದು ತಗೊಂಡು ಇಲ್ಲಿ 16 ರೌಂಡು ಒಳಗಡೆ ಪೂಜೆ ಮಾಡಿಸಿ 16 ರೌಂಡ್ ಹೊಡೆದು ಇಲ್ಲಿ ಬಂದು ಕಟ್ಟಬೇಕು. 16 ದಿನ ಆದಮೇಲೆ ಇದನ್ನು ಬಿಚ್ಕೊಂಡು ಹೋಗಿ ಏನಾದರೂ ಸ್ವೀಟ್ ಮಾಡಬೇಕು. ಫ್ರೆಂಡ್ಸ್, ಇವತ್ತು ಆಂಜನೇಯಂಗೆ ಬೆಣ್ಣೆ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿ ಕಾಣ್ತಿದ್ರು. ನೋಡಿ, ನಾನು ಇವಾಗ ಒಳಗಡೆ ಹೋಗ್ತಿದ್ದೀನಿ ಪೂಜೆ ಮಾಡ್ಸೋಕ್ಕೆ. ಪೂಜೆ ಎಲ್ಲ ಮಾಡಿಸ್ಕೊಂಡು ಗಾಳಿ ಆಂಜನೇಯನ ನೋಡೋಣ ಅಂತ ಇವಾಗ ಹೊರಟಿದ್ದೀನಿ ಕೆಳಗಡೆ. ನೋಡಿ, ಇದೇ ಪಾತಾಳ ಆಂಜನೇಯ. ಇದನ್ನು ಕೂಡ ದರ್ಶನ ಮಾಡಿಕೊಂಡು ನಾವು ಇವಾಗ ಮೇಲ್ಗಡೆ ಹೊರಟ್ವಿ. ಫ್ರೆಂಡ್ಸ್, ಪಾತಾಳ ಆಂಜನೇಯನ ನೋಡ್ಕೊಬಂದು ನಾವು ಮೇಲ್ಗಡೆ ಸ್ವಲ್ಪ ಹೊತ್ತು ಕೂತಿದ್ವಿ. ಆವಾಗ ನಿಮಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ. ನನಗಂತೂ ಇಲ್ಲಿಂದ ಹೊರಗಡೆ ಹೋಗೋಕ್ಕೇ ಮನಸ್ಸು ಬರ್ತಿರಲಿಲ್ಲ. ಹೊರಗಡೆನೂ ಅಷ್ಟೇ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ, ಮತ್ತು ಅದು ನೋಡೋಕ್ಕೇ ಒಂಥರ ಖುಷಿಯಾಗುತ್ತೆ. ಸೊ ಬನ್ನಿ, ಒಂದು ಸಲ ವಿಸಿಟ್ ಕೊಡಿ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಇಲ್ಲಿ ಏನಂದರೆ 10 ಮಿನಿಟ್ಸ್ದು ಒಂದು ಲೈಟ್ ಶೋ ಇರುತ್ತೆ. ಗಾಳಿ ಆಂಜನೇಯನ ಮೇಲೆ ಹನುಮಾನ್ ಚಾಲೀಸು ಸಾಂಗ್ ಹಾಕ್ಬಿಟ್ಟು ಅವ್ರದ್ದು ಸ್ಟೋರಿನ ಇದು ಮಾಡ್ತಾರೆ. ಸೊ ಹಾಗಾಗಿ ಅದನ್ನು ಕೂಡ ತೋರಿಸ್ತೀನಿ. ಇದು 3 ಶೋ ಏನೋ ಇರುತ್ತೆ. ಸೊ ಇವಾಗ ನಾವು ಫಸ್ಟ್ ಶೋಗೆ ಹೋಗಬೇಕು. ಬನ್ನಿ, ಅದನ್ನು ತೋರಿಸ್ತೀನಿ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಶೋ ಅಂತ ಇಲ್ಲಿ ಹಾಕಿದ್ದಾರೆ. ನಾವಿವಾಗ ಮೊದಲನೇ ಶೋಗೆ ಹೋಗ್ತಿದ್ದೀವಿ. ಅದು ಇರೋದು 7:10ಕ್ಕೆ. ಫ್ರೆಂಡ್ಸ್, ಇಲ್ಲಿ ಶೋ ನೋಡೋಕ್ಕೆ ಅಂತಲೇ ಸೀಟ್ಗಳನ್ನ ಮಾಡಿದ್ದಾರೆ. ಇಲ್ಲಿ ಕೂತ್ಕೊಂಡು ಶೋನ ನೋಡೋಣ ಬನ್ನಿ ಇವಾಗ. ಫ್ರೆಂಡ್ಸ್, ಇನ್ನೇನೋ ಶೋ ಸ್ಟಾರ್ಟ್ ಆಗುತ್ತೆ. ನಾವಿಲ್ಲಿ ಬಂದು ಕೂತಿದ್ದೀವಿ.
तनु ज्ञान के सुमिरो पवन कुमार बल बुद्धि विद्या देहुगे हर करे चमकार हर करे चमकार जय हनुमान 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 जय सिया राम 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 महावीर विक्रम बजरंगी कुमति निवार सुमति के संगी कंचन वरण विराज सुबेसा कानन कुंडल कुंचित केसा हाथ वज्र औध्वजा विराजय काले पूज जनेऊ साजय शंकर सूर केसरी नंदन तेज प्रताप महाजगवंदन जय सिया राम 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 ನಾವಿದನ್ನು ರಿಯಲಾಗಿ ನೋಡಿದ್ರೇ ತುಂಬ ಖುಷಿ ಅನಿಸೋದು. ಫೋನಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ನಿಮಗೆ, ಆದರೆ ನಿಜವಾಗ್ಲೂ ಅಲ್ಲಿ ಹೋಗಿ ಕೂತಿ ನೋಡಿದಾಗ ಎಷ್ಟು ಮೈ ರೋಮಾಂಚನ ಅನಿಸುತ್ತೆ ಅಂದರೆ ತುಂಬ ಖುಷಿಯಾಗುತ್ತೆ. ಅಲ್ಲಿ 10 ನಿಮಿಷ ಹೇಗೆ ಕಳೆಯುತ್ತೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಲೈಟ್ ಶೋನ ಇಲ್ಲಿ ನಡೆಸ್ತಾರೆ. ನನಗಂತೂ ತುಂಬ ಖುಷಿ ಆಯಿತು. ಯಾರ್ಯಾರು ನೋಡಿಲ್ವೋ ಶನಿವಾರ ಭಾನುವಾರ ಬಂದು ಒಂದ್ಸಲಿ ನೋಡಿ. देवता चित्तन धरई हनुमत से सर्व सुख करई संकट कटई मिटई सब पीरा जो सुमिरई हनुमत बलबीरा जय 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 हनुमान गोसाई कृपा करो गुरुदेव की आई जो सत बार पाठ करे कोई छूटे बंदी महासुख होई जो यह पढ़े हनुमान चालीसा होय सिद्धि साखी गौरी सा तुलसीदास सदा हरि चेरा कीजय नाथ हृदय महाडेरा कीजय नाथ हृदय महाडेरा कीजय नाथ हृदय महाडेरा पवन तनय संकट हरना मंगल मूर्ति रूपा राम लखन सीता सहित हृदय बसहु सुरभूपा सुरभूपा ಫ್ರೆಂಡ್ಸ್, ಚೆನ್ನಾಗಿತ್ತಲ್ವಾ ಶೋ? ಇದು ಶನಿವಾರ ಮತ್ತು ಭಾನುವಾರ ಇರುತ್ತೆ, ಹಾಗೆ 3 ಶೋ ಇರುತ್ತೆ. ಯಾರ್ಯಾರು ನೋಡಿಲ್ಲ ಪ್ಲೀಸ್ ಬನ್ನಿ, ಒಂದ್ಸಲ ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಮನಸ್ಸಿಗಂತೂ ತುಂಬ ಪೀಸ್ಫುಲ್ ಅನಿಸುತ್ತೆ. ಸೊ ನನಗಂತೂ ಇಲ್ಲಿ ಬಂದು ತುಂಬ ಖುಷಿ ಆಯಿತು. ನೀವು ಬಂದು ಒಂದ್ಸಲ ವಿಸಿಟ್ ಮಾಡಿ. ಫ್ರೆಂಡ್ಸ್, ನಾನು ಹೇಳಿದ್ನಲ್ವ ಬೋನ್ಸಾಯ್ ಬೊಟಾನಿಕಲ್ ಗಾರ್ಡನ್ ಇದೆ ಅಂತ, ಅದು ಇಲ್ಲೇ ಬರೋದು. ಬಟ್ ನಾವಿವಾಗ ನೈಟ್ ಬಂದಿರೋದ್ರಿಂದ ಇಲ್ಲಿ ಕ್ಲೋಸ್ ಆಗಿದೆ. ಇದ್ರದ್ದು ಟೈಮಿಂಗ್ಸು ಬೆಳಗ್ಗೆ ಇರುತ್ತೆ. ಸೊ ಯಾರ್ಯಾರು ಬೋನ್ಸಾಯ್ ಲವರ್ಸ್ ಇದ್ದೀರಾ ಅವ್ರು ಒಂದ್ಸಲ ಬಂದು ಇಲ್ಲಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಇದು ಕೂಡ. ಎಲ್ಲ ಥರದ ಬೋನ್ಸಾಯಿನೂ ಇಲ್ಲಿ ಸಿಗುತ್ತೆ, ನೀವು ನೋಡ್ಬೋದು.
ಫ್ರೆಂಡ್ಸ್, ಇಲ್ಲಿ ಬೋನ್ಸಾಯ್ ಬೊಟಾನಿಕಲ್ ಗಾರ್ಡನ್ ಮತ್ತು ಪ್ಯಾರೆಟ್ಸ್ದು ಒಂದು ಪಾರ್ಕ್ ಇದೆ. ಸೊ ಇದ್ರ ಟೈಮಿಂಗ್ಸ್ ಬಂದು ಬೆಳಗ್ಗೆ 10:30 12:30, ಸಂಜೆ 3:30 5 o'clockವರೆಗೂ ಇರುತ್ತೆ. ಸೊ ಯಾರ್ಯಾರು ಇದನ್ನು ನೋಡಿಲ್ಲ ಬನ್ನಿ ಒಂದ್ಸಲ ನೋಡಿ. ಫ್ರೆಂಡ್ಸ್, ಇವಾಗ ಶೋ ಎಲ್ಲ ನೋಡಿಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ದೇವಸ್ಥಾನದಿಂದ ಹೊರಟಿದ್ದೀನಿ. ಫ್ರೆಂಡ್ಸ್, ದೇವಸ್ಥಾನದಿಂದ ಇಲ್ಲಿ ಬಾತ್ ತಿನ್ನೋಣ ಅಂತ JSS ಪಕ್ಕ ಬಂದಿದ್ದೀವಿ. ಇಲ್ಲಿ ಬಾತ್ ತಿನ್ಕೊಂಡು ಬೇರೆ ಕಡೆ ಹೊರಡಬೇಕು. ನಾವು ಬಂದಿದ್ದು ಇದೇ ಹೋಟೆಲ್ಗೆ. ನೋಡಿ ಫ್ರೆಂಡ್ಸ್, ನೋಡಿ ಒಂದು ಬಾತ್ ಫುಲ್ಲು, ಹಾಗೆ ಉದ್ನೊಡೆ, ಒಂದು ಮಸಾಲೆ ವಡೆ, ಚಟ್ನಿ, ಮೊಸರು ಬಜ್ಜಿ. ಇವಾಗ ತಿನ್ನೋಣ ಬನ್ನಿ. ಫ್ರೆಂಡ್ಸ್, ಇವಾಗ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಸಕ್ಕತ್ತಾಗಿದೆ, ಸೇಮ್ ಬಿರಿಯಾನಿ ಥರ ಇದೆ. ಫ್ರೆಂಡ್ಸ್, ಬಾತಂತೂ ತುಂಬ ಚೆನ್ನಾಗಿತ್ತು, ತಿಂದ್ವಿ. ಇವಾಗ ಹೊರಡ್ತಿದ್ದೀವಿ. ನಾವು ಬಾತ್ ತಿನ್ಕೊಂಡು ನೆಕ್ಸ್ಟು ಮಾರ್ಕೆಟಿಗೆ ಹೋದ್ವಿ. ಅಲ್ಲಿ ಸ್ವಲ್ಪ ತರಕಾರಿ ತೊಗೋಬೇಕಿತ್ತು, ಹಾಗೆ ಫ್ರೂಟ್ಸು ಕೂಡ ತೊಗೋಬೇಕಿತ್ತು. ಹಾಗಾಗಿ ನಾವು ಮಾರ್ಕೆಟಿಗೆ ಬಂದಿದ್ದೀವಿ. ನೋಡಿ, ಇವಾಗ ಮಾರ್ಕೆಟಲ್ಲಿ ಏನೇನು ತೊಗೋತೀನಿ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ತರಕಾರಿ ಮಾರ್ಕೆಟಿಗೆ ಅಂತ ಬಂದ್ವಿ. ನನಗೆ ಚಿಕ್ಕದು ಹಾಗಲಕಾಯಿ ಬೇಕಿತ್ತು, ಅದನ್ನು ತೊಗೊಳ್ಳೋಣ ಅಂತ ಇಲ್ಲಿಗೆ ಬಂದ್ವಿ. ಫ್ರೆಂಡ್ಸ್, ಇಲ್ಲಿ ಮಾರ್ಕೆಟಿಗೆ ಬಂದು ನನಗೆ ಚಿಕ್ಕದು ಹಾಗಲಕಾಯಿ ಬೇಕಿತ್ತು ಮನೆಗೆ. ಅದು ತೊಗೊಂಡು ಆಮೇಲಿಂದ ಫ್ರೂಟ್ಸ್ ತೊಗೊಂಡು ಇವಾಗ ಚೂರುಮುರಿ ತಿನ್ನೋಣ ಅಂತ ಇಲ್ಲಿ ಕೂತಿದ್ದೀವಿ. ಇವಾಗ ಚೂರುಮುರಿ ತಿಂದ್ಕೊಂಡು ನೆಕ್ಸ್ಟು ಬಾದಾಮಿ ಹಾಲು ಕುಡಿಯೋಕ್ಕೆ ಹೋಗಬೇಕು. ಫ್ರೆಂಡ್ಸ್, ಇವಾಗ ಬಾದಾಮಿ ಹಾಲು ಕುಡಿಯೋಣ ಅಂತ ಬಾಂಬೆ ಟಿಫನಿಂಗ್ಸ್ಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ಇಲ್ಲಿ ಬಂದಿದ್ದೀವಿ ಬಾದಾಮಿ ಹಾಲು ಕುಡಿಯೋಕ್ಕೆ. ಫ್ರೆಂಡ್ಸ್, ಕೋಲ್ಡ್ ಬಾದಾಮಿ ಹಾಲು. ಫ್ರೆಂಡ್ಸ್, ಬಾದಾಮಿ ಹಾಲು ಕುಡ್ದಾಯಿತು. ಇನ್ನೇನು ಇವಾಗ ಮನೆಗೆ ಹೊರಡಬೇಕು, ಯಾಕೆಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು ಮನೆಗೆ ಹೊರಡೋಕ್ಕೆ. ಸೊ ಮನೆಗೆ ಹೊರಡ್ತಿದ್ದೀವಿ. ಫ್ರೆಂಡ್ಸ್, ಇವಾಗೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ಬಿಂದು ದೀಪಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.